ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗ್ತಾ ಇದೆ. ಇದು ಲಾಲ್ಬಾಗಲ್ಲಿ ನಡೀತಾ ಇರತಕ್ಕಂಥ 217ನೆಯ ಫಲಪುಷ್ಪ ಪ್ರದರ್ಶನವಾಗಿರ್ತದೆ. ಇದರ ಆಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ವಿಷಯಗಳನ್ನು ಬಹಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಬಿತ್ತರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು, ವಿಷಯ ತಜ್ಞರನ್ನು ಒಳಗೊಂಡಂತಹ ಸಮಿತಿಯನ್ನು ಮಾಡಿಕೊಂಡು, ಆ ಸಮಿತಿಯಲ್ಲಿ ನಮ್ಮ ಸಾಹಿತ್ಯ ಅಕಾಡೆಮಿಯ ಚೇರ್ಮನ್ ಅವರು ಆಗಿರ್ತಕ್ಕಂಥ ದೇವಾರ ಕೊಂಡರೆಡ್ಡಿಯವರು, ಯಲ್ಲಪ್ಪ ರೆಡ್ಡಿಯವರು, ಸತ್ಯನಾರಾಯಣರವರು, ವಿಶ್ವನಾಥ್ ಅವರು ಮತ್ತು ಇತರರು ಅನೇಕ ವಿಷಯ ತಜ್ಞರು ಈ ಸಮಿತಿಯಲ್ಲಿದ್ದು ಅವರ ಸಲಹೆ ಸೂಚನೆಗಳಂತೆ ಯಾವ ರೀತಿ ಫಲಪುಷ್ಪ ಪ್ರದರ್ಶನವನ್ನು ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಕುರಿತು ಪ್ರದರ್ಶಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನ ಮಂಥನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ದಿನಾಂಕ 14ನೇ ತಾರೀಕು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೌರವಾನ್ವಿತ ಇಲಾಖಾ ಸಚಿವರುಗಳು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸೊ ಸಾರ್ವಜನಿಕರಲ್ಲಿ ನಮ್ಮ ಕೋರಿಕೆ ಏನು ಅಂತಂದರೆ, ನಾವು ನೋಡಿದ್ದೀವಿ ಬಹಳಷ್ಟು ಸಂದರ್ಭಗಳಲ್ಲಿ, ವಿಶೇಷವಾಗಿ ರಜಾ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನರು ಬಂದಾಗ ಈ ಪ್ರವೇಶ ದ್ವಾರದಲ್ಲಿ ಭಾಳನೇ ಕಷ್ಟಕರ ಆಗ್ತದೆ ಒಳಗಡೆ ಬರೋದಕ್ಕೆ ಟಿಕೆಟನ್ನು ತೆಗೆದುಕೊಂಡು. ಸೊ ಈ ನಿಟ್ಟಿನಲ್ಲಿ ಸುಲಭೀಕರಿಸಬೇಕು, ಸರಳೀಕರಿಸಬೇಕು ಅಂತ ಹೇಳಿ ಆನ್ಲೈನ್ ಟಿಕೆಟಿಂಗ್ನ ನಾವು ಲಾಸ್ಟ್ ಟೈಮ್ ಮಾಡಿದಾಗಲೂ ಕೂಡ ಕರೆದಿದ್ವಿ. ಸೊ ನೇರವಾಗಿ ಅವರು ಬರೋದಕ್ಕಿಂತ ಮುಂಚಿತವಾಗಿ, ಲೈಕ್ ನಾವೀಗ ಹೇಗೆ ಸಿನಿಮಾ ಮಾಲಲ್ಲಿ ಹೋಗ್ಬೇಕಾದ್ರೆ ಟಿಕೆಟಿಂಗ್ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಸಿಮಿಲರ್ ವೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದೇ ಬಾರಿ ಈ ಬಾರಿನೂ ಕೂಡ ಮಾಡಿದ್ವಿ. ಹೆಚ್ಚು ಹೆಚ್ಚು ಪ್ರಚಾರವನ್ನು ಕೊಡೋದಕ್ಕೆ QR ಕೋಡ್ ಸ್ಕ್ಯಾನಿಂಗ್ ಮಾಡಿಕೊಂಡು ಸಾಕು, ಅವರು ಇಮಿಡಿಯೇಟ್ ಆಗಿ ಸೊ ನಮ್ಮ ಟಿಕೆಟಿಂಗ್ ಪಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಕೂಡ ಪ್ರಚಾರವನ್ನು ನೀಡಿದ್ದೇವೆ ಮತ್ತು ನಮ್ಮ ವೆಬ್ಸೈಟಲ್ಲೂ ಕೂಡ QR ಕೋಡ್ನ ಪ್ರಕಟಣೆ ಮಾಡಿದ್ದೇವೆ. ಮತ್ತು ಎಲ್ಲ ನಮ್ಮ ಸರ್ಕಾರದ ಕಚೇರಿಗಳು, ಮೆಟ್ರೋ, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟೇಷನ್ ಇರ್ಬೋದು, ಸೊ ಆ QR ಕೋಡನ್ನು ಕೂಡ ನಾವು ಪ್ರಚುರಪಡಿಸಲಿಕ್ಕೆ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದೇವೆ. ಸಾರ್ವಜನಿಕರು ಆದಷ್ಟು ಸೊ ಆನ್ಲೈನ್ ಟಿಕೆಟನ್ನು ಪಡೆದು ಬಂದರೆ ಏನಾಗ್ತದೆ, ಸೊ ಈಸಿ ಆಗ್ತದೆ, ಅಷ್ಟೊಂದು ಜನಜಂಗುಳಿಯ ಪ್ರವೇಶ ದ್ವಾರದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಸೌಲಭ್ಯವನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಈ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾಗಿ ನಾವು ಈ ಬಾರಿಯೂ ಕೂಡ ವಿವಿಧ ರೀತಿಯ ಸುಮಾರು 85 ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಸುಮಾರು 30-32 ಲಕ್ಷ ಹೂಗಳಿಂದ ಸೊ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ, ಆ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಕ್ರಮಿಸಿದಂಥ ವಿಶೇಷ ಸ್ಥಳಗಳ ಪ್ರತಿಮೆಗಳನ್ನು ಅಥವಾ ಪ್ರತೀಕ್ಷೆಗಳನ್ನು ಅಲ್ಲಿ ಸೃಷ್ಟಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಇನ್ನು ಹಲವಾರು ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರು ಇಡೀ ನಮ್ಮ ಜನಾಂಗಕ್ಕೆ ನೀಡಿದಂಥ ಸಂದೇಶಗಳನ್ನು ಕೂಡ ಅಲ್ಲಿ ಪ್ರಚುರಪಡಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ.